ರಾಜಾದಿರಾಜ ರಾಧಮಾರ್ಥಾಂಡ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಧೃತರಾಷ್ಟ್ರ ಜ್ಯೇಷ್ಠ ತನಯ ಸುಯೋಧನ ನಾಮಧೇಯ ಜೈ ಭವ ವಿಜಯೀ ಭವ ದಿಗ್ವಿಜಯೀ ಭವ. ಜಗದದ್ಭುತ ಮನ್ಮಂತರು ಸಕಲ ಸಾಮಂತರಿಂದೊಳಗೂಡಿ ಮೆರೆಯುತ್ತಿರ್ಪ ರಾಜೇಶ್ವರ ಗುರುಕುಲ ಪ್ರಚಂಡ ದೋರ್ಧಂಡ ಬಲಮಂಡಿತನಾದ ಗುರುಕುಲ ಪ್ರಚಂಡ ದೋರ್ಧಂಡ ಬಲಮಂಡಿತನಾದ ಈ ಕುಮಾರಗೆ ಅದಾರು ಸಾಟಿ ಸಮರಯ್ಯನಿಗೆ ಧರೆಯೋ ಬಿಗಿಲೆನ್ನಿಸಿ ಮೆರವಯ್ಯನಿಗೆ ಸರಿ ಸಮರಯ್ಯನಿಗೆ ಧರೆಯೋ ಬಿಗಿಲೆನ್ನಿಸಿ ಮೆರವಯ್ಯನಿಗೆ ಭೀಷ್ಮ ದ್ರೋಣ ಕಲಿ ಕರ್ಣ ಸಹಿತ ದೋಷಾಸನ ಚೆಕೊನಿ ಬೆಂಬಲ ಸಹಿತ ಭೀಷ್ಮ ದ್ರೋಣ ಕಲಿ ಕರ್ಣ ಸಹಿತ ದುಶ್ಯಾಸನ ಚೆಕೊನಿ ಬೆಂಬಲ ಸಹಿತ ಧರಣಿಯ ನಾಳುವೆ ವೈಭವದೇ ಬೆಳೆಯುವೆ ಸಿರಿಯಲ್ಲಿ ಸುರಪಗೆ ಮೀರಿಸಿ ಬೆಳೆಯುವೆ ಸಿರಿಯಲ್ಲಿ ಸುರಪಗೆ ಮೀರಿಸಿ ಸಮರಯ್ಯನಿಗೆ ಧರೆಯೋ ಬಿಗಿಲೆನ್ನಿಸಿ ಮೆರವಯ್ಯನಿಗೆ ಸರಿ ಸಮರಯ್ಯನಿಗೆ ಧರೆಯೋ ಬಿಗಿಲೆನ್ನಿಸಿ ಮೆರವಯ್ಯನಿಗೆ. ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರ ವರ್ತಮಾನವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಪಾಂಡವರು, ನಾಚಿಕೆ ಇಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚುತ್ತಿರುವುದೆಂಬುದನ್ನು ನೋಡಿದಿರ. ಸುಯೋಧನ ಕೇಳು. ಕಲುಚಿದ ವಿಷದಳು ಕಾಲಿಡಬೇಡ, ಅಣ್ಣ ತಮ್ಮಂದಿರಳು ಅಗೆ ನಿನಗೆ ಬೇಡ, ದಾಯಾದಿ ಮತ್ತರ ನಿನಗೆ ಬೇಡ, ದಾಯಾದಿ ಮತ್ತರ ನಿನಗೆ ಬೇಡ. ಅಣ್ಣ ತಮ್ಮಂದಿರನ್ನು ಸಹಕರಿಸಿ ಸುಖದಿಂದ ಬಾಳೈ ಸುಯೋಧನ, ಸುಯೋಧನ, ಸುಯೋಧನ. ಬೇಡವೋ ನಿಮಗೆ ಪಾಂಡವ ವಿರಸ, ಬೇಡವೋ ನಿಮಗೆ ಪಾಂಡವ ವಿರಸ. ಲೋಭವಗೈದು ಉಳಿಯುವಿರ, ಲೋಭವಗೈದು ಉಳಿಯುವಿರ. ಬೇಡವೋ ನಿಮಗೆ ಪಾಂಡವ ವಿರಸ. ಅವರಳು ಕ್ರೋಧವ ಜರಿದ ಪರಾಜವು, ಅವರಳು ಕ್ರೋಧವ ಜರಿದ ಪರಾಜವು, ಅವರಳು ಕ್ರೋಧವ ಜರಿದ ಪರಾಜವು, ಅವರಳು ಕ್ರೋಧವ ಜರಿದ ಪರಾಜವು. ಕಾಡ
ಕಾಡದೆ ಬಿಡದು ಬೀಗರ ಶಾಪ ಕಾಡದೆ ಬಿಡದು ಬೀಗರ ಶಾಪ ಬೇಡವೋ ನಿಮಗೆ ಪಾಂಡವ ವಿರತ ಪಾಂಡವ ವಿರತ ಸುಯೋಧನ ಶತ್ರುದಾಹದಿಂದ ಅತೃಪ್ತನಾಗಿ ಅರಸ ಧರ್ಮ ತಿರಸ್ಕರಿಸಬೇಡ. ಪಾಂಡವರು ವೈರಿಗಳೆಂದು ಸಾರಬೇಡ. ಈ ಬರತಕ್ಕಂಥ ಸ್ವತಂತ್ರ ಅಧಿಕಾರಕ್ಕೆ ಸಮಬಾಯಿಗಳೆಂದು ಮರೆಯಬೇಡ. ಸ್ವಲ್ಪ ಶಾಂತಿಯಿಂದ ಆಲೋಚಿಸು. ಸುಯೋಧನ, ಪಾಂಡವರು ಅನ್ಯರೇ? ಪಾಂಡವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿಮ್ಮಲ್ಲೇ ವೈರತ್ವ ಬೇಕೆ? ನೀನು ಹಿಂದೆ ನುಡಿದಂತೆ ಪಾಂಡವರಿಗೆ ಅರ್ಧ ರಾಜ್ಯನ ಕೊಟ್ಟು ಅವರನ್ನು ಆಧರಿಸು. ಇದು ನನ್ನ ಅಭಿಮತ. ನೀನು ಕೊಡದೆ ಹೋದರೆ ಇದ್ದವು ಸಂಭವಿಸಿತು. ಯೋಚಿಸಿ ನೋಡು. ಏನು ಹೇಳಿದಿರಿ ತಾತ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬೋಳೆ ಹಣ್ಣಿನಂತೆ ನಾಚಿಗುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಹಿರಿಯರು ಪೂಜ್ಯರು ಎಂದು ಸಹನೆ ಪಾಂಡವರು ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ಗಜ, ನಮ್ಮ ಅಂಗಾಧಿಪತಿಯಾದ ವೀರ ಕರ್ಣನಿರಬೇಡ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲು ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ವಿಚಾರ? ಸಾರ್ವಭೌಮರಿಗೆ ಜಯವಾಗಲಿ. ದ್ವಾರಕಾ ನಗರದಿಂದ ಪುರುಷೋತ್ತಮನೇ ಮಾಡಿಸುತ್ತಿರುವರು. ಏನು ಪುರುಷೋತ್ತಮನು? ಬರಲಿ ಬರಲಿ. ರಾಜಾದಿರಾಜನು ಪುರುಷ ಶ್ರೇಷ್ಠನು ನಾನಿರುವಲ್ಲಿ ಆ ಗೋಪಾಲನು ಪುರುಷೋತ್ತಮನೇ. ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿಪುತ್ರನ ವಿದುರನ ಮನೆಗೆ ಹೋದನಂತೆ. ಎಷ್ಟೊಂದು ಅವಹೇಳನ! ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವನು. ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಯಾರು ಮಾತನಾಡುತ್ತಿರುವುದು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯರು. ಏನು ಹೇಳಿದ್ರಿ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ನಿನ್ನ ಮರಣಕಾಲವು ಸಮೀಪಿಸಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ. ಸಕಲ ವೀರರಿಂದ ಪರಿವೇಶಿತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ? ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನು ಅರಿಯದೆ ಮಿತಿ ಮೀರಿ ಮಾತನಾಡುತ್ತಿರುವನು. ಈ ವಿದುರನನ್ನು ಕೂಡಲೇ ಸಭೆಯಿಂದ ತೆಗೆದುಬಿಡು. ಅಣ್ಣನ ಆಜ್ಞಾ ಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೋಗು. ಇಲ್ಲವಾದರೆ ಅನರ್ಥವಾಯಿತು. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ದೂರುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ! ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆ ಸೇದಿ ಹೋಗಬಾರದೆ. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳಬೇಕಾಗಿ ತಡೆಯಬೇಕೆಂದಿತ್ತ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆ. ಪ್ರಮಾದವಾಯಿತು ಮಿತ್ರ. ವಿದುರನನ್ನು ಅಪಶ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆತನು ಧನುರ್ಧಾರಿಯಾಗಿ ಯುದ್ಧದಲ್ಲಿ ನಿಂತಿದ್ದರೆ ಈ 3 ಲೋಕದಲ್ಲಿ ಆತನನ್ನು ಜಯಿಸತಕ್ಕ ವೀರರಾಗಿದ್ದರು. ವ್ಯರ್ಥವಾಯಿತು ಮಿತ್ರ, ವ್ಯರ್ಥವಾಯಿತು. ಕರ್ಣ, ನೀನು ಇವನ ಗೊಡ್ಡು ಬೆದರಿಕೆಗೆ ಎದುರುವಂತಾಯ್ತಲ್ಲ. ದುರದೋಳ್ಪಾರ್ಥನ ಶಿರವಂ ಧರೆ ಗುರುಳಿಪೆನೆನುತ ಶಪಥವನಾದೋ. ಕರ್ಣ, ದುರದೋಳ್ಪಾರ್ಥನ ಶಿರವಂ ಧರೆ ಗುರುಳಿಪೆನೆನುತ ಶಪಥವನಾದೋ. ಮಹೇಶ್ವರನ ಕುವರನಮ್ಮೆತ್ತಿಸಿ, ಆ ಮಹೇಶ್ವರನ ಕುವರನಮ್ಮೆತ್ತಿಸಿ ವರಶಾಪವ
ಸಮಾನದಿ ಹರೈ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ಆಗತಕ್ಕದಾದರೂ ಏನು? ನೀನು ಧೈರ್ಯವಾಗಿರು. ಮಂಡಲಾಧೀಶ ಪ್ರಾಕಾರ ಪ್ರಳಭಿತ ಪಾದಾರವಿದ್ದ ಗೋವಿಂದ ಶಗಡತ್ತುಳ ಅಕ್ಷೋಹಿಣಿ ಸೈನ್ಯಾಧ್ಯಕ್ಷ ಪ್ರಬಲ ಪ್ರತಾಪ ಮಹಾದಾರಣ್ಯ ಧಾವ ಭೂರಿ ಪ್ರಭಾವ ಯದುಕುಲಾಪಹಾರ ವಾರಾಸುಧಾಕರ ದುಷ್ಟ ಪ್ರಾಣ ದುರ್ವೀಕರ ಪೂರ್ಣಾನಂದ ಸ್ವರೂಪ ಪೂರ್ಣಾವತಾರ ವಾಸುದೇವ ಕೇಶವ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಸ್ವಾಗತ ಸುಸ್ವಾಗತ. ಪಾಂಡವರ ರಾಯಭಾರಿಗೆ ಪ್ರಚಂಡ ಸ್ವಾಗತ. ಕೃಷ್ಣ, ಸಭಿಕರೆಲ್ಲರಿಗೂ ಶ್ರೀಕೃಷ್ಣನ ನವಸುಮಾಂಜಲಿಗಳು. ಕರುನಾಡು ಕುರುಭೂಪ ರಾಜೇಶ್ವರ, ಕರುನಾಡು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀ ಕರುನಾಡು ಕುರುಭೂಪ ರಾಜೇಶ್ವರ. ಸೋದರ, ಮಾವ, ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಹಿತದಿ ಚತುರ, ಆ ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಕಾಂದಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ 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 ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ
ಮಲ್ಲರ ಮಲ್ಲ ಮಲ್ಲರ ಮಲ್ಲ ಸೋದರ ಅಂಗದ ಮಿತ್ರ ಕರ್ಣ ಮಾವ ಶಕುನಿ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಮಲ್ಲರ ಮಲ್ಲ ಮಲ್ಲರ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಡು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುನಾಡು ಗುರುಭೂಪ ರಾಜೇಶ್ವರ ಸೋದರ ಅಂಗದ ಮಿತ್ರ ಕರ್ಣ ಮಾವ ಶಕುನಿ ಮಾವ ನೀಲವರ್ಣದ ಈ ಚೆಲುವ ಕೃಷ್ಣ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದೆ ಕೊಳಲನಾದದೆ ಜಗದ ಜನರ ಮರುಳುಗೊಳಿವ ಹರಿ ಇದೋ ನಿನಗೆ ರಾಜಸಭೆಯ ನರ್ತಕಿಯರ ನಮನಗಳೋ ನಮನಗಳ ನರ್ತಕಿಯರೇ ಏನೆಂದಿರಿ ಮತ್ತೊಮ್ಮೆ ಹೇಳಿ ಭೀಮನಿಗಿವನು ಕಡುಬೈರೆ ನಮ್ಮ ಸ್ಥಿರಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಗರೀತರೆಯೋ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿ ಕರುನಾಳು ಗುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುನಾಳು ಗುರುಭೂಪ ರಾಜೇಶ್ವರ 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 ಮುರಾರಿಯು ರಾಜಸಭೆಗೆ ಬಂದು ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೆನು, ಅಗತ್ಯವಾಗಿ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವನ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಕೆಲವು ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ
ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಮನೋಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ನೀವುಗಳು ಹಾಗೆ ಮಾಡದಿದ್ದ ಪಕ್ಷದಲ್ಲಿ ಮುಂದೊದಗುವ ಭೀಕರ ಅನಾಹುತಗಳಿಗೆಲ್ಲದಕ್ಕೂ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸುವಂತಹದೆಂದು ತಿಳಿಯಿರಿ. ಪವಿತ್ರವಾದ ಭರತ ಭೂಮಾತೆಯನ್ನು ಶಾಂತಿ ಎಂಬ ಜಲಧಾರದಿಂದ ಅಭಿಷೇಕ ಮಾಡುವಿರು ಅಥವಾ ಭಯಂಕರವಾದ ರಕ್ತ ಧಾರೆಯಿಂದ ಮಾತೃಮೂರ್ತಿಯನ್ನು ತ್ಯಜಿಸುವಿರು. ಇವೆರಡರಲ್ಲಿ ಒಂದನ್ನು ಈಗ ನಿರ್ಣಯಿಸಬೇಕಿದೆ. ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರಬೇಕು. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿರುವುದಲ್ಲದೆ ನೀವುಗಳು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಾ ಬಂದಿರುವ ದೀರ್ಘ ವೈರವನ್ನು ಸಹ ಮರೆಯಲು ಪಾಂಡುನಂದನರು ಸಿದ್ಧರಿರುವರು. ವಿಷಭೋಜನ, ಲಾಕ್ಷಾಗೃಹ ದಹನ, ಸರ್ಪಬಂಧ, ಕಪಟ ದ್ಯೂತ ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರ ಇಂತಹ ಪಾಪದ ಕಾರ್ಯಗಳನ್ನು ಸಹ ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ ಭರತ ಭೂಮಿಗೆ ಸ್ವತಂತ್ರರಾರೋ ಭರತ ಭೂಮಿಗೆ ಸ್ವತಂತ್ರರಾರೋ ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರಲೋ, ಧರಣಿಯಾಳಿದವರೆಲ್ಲ ಮರಳಿ ಬರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕ ನಲ್ಲವಯ್ಯ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರ
ಹಿತವಚನಗಳನ್ನು ಸಹ ತಿಳಿಸಿರುವೆನು. ಮುಂದಿನ ವಿಚಾರಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ನಿಮ್ಮಂತ ಪ್ರಾಜ್ಞರಿಗೆ ಸೇರಿದ ವಿಚಾರ. ಉಸ್ತಾ ಸುಯೋಧನ ಕೇಳು. ಬೇಡವಯ್ಯ ಈ ಹಠವು ಸಾಧಿಸಬೇಡ, ಪರಮಾತ್ಮನ ಮನವ ನೀನು ನೋಯಿಸಬೇಡ. ಬೇಡವಯ್ಯ ಈ ಹಠವು ಸಾಧಿಸಬೇಡ, ಪರಮಾತ್ಮನ ಮನವ ನೀನು ನೋಯಿಸಬೇಡ. ಅನುಜರಾದ ನೀವು ಎಲ್ಲ ಸುಖದಿ ಬಾಳಿರಿ, ಅನುಜರಾದ ನೀವು ಎಲ್ಲ ಸುಖದಿ ಬಾಳಿರಿ, ವೈರವನ್ನು ಬಿಟ್ಟು ನೀವು ಶಾಂತರಾಗಿರಿ. ವೈರವನ್ನು ಬಿಟ್ಟು ನೀವು ಶಾಂತರಾಗಿರಿ. ಬೇಡವಯ್ಯ ಈ ಹಠವು ಸಾಧಿಸಬೇಡ, ಪರಮಾತ್ಮನ ಮನವ ನೀನು ನೋಯಿಸಬೇಡ, ಮನವ ನೋಯಿಸಬೇಡ, ಮನವ ನೋಯಿಸಬೇಡ. ಕೌರವೇಶ್ವರ, ಹಿಂದೆ ಕಳೆದ ಆಯಸ್ಸನ್ನು ಮುಂದೆ ಕಾಣುವುದು ದುರ್ಲಭ. ಹಿಂದೆ ಪೂರ್ವದಲ್ಲಿ ನಳ, ನಹುಷ ಮುಂತಾದ ರಾಜಾದಿರಾಜರೇ ಇದಕ್ಕೆ ಸಾಕ್ಷೀಭೂತರಾಗಿರೋರು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನ ಸಂಧಿಗೆ ಸಮ್ಮತಿಸಿ ಹಿರೇರ ಮಾತನ್ನು ಗೌರವಿಸಿ ಮಗು. ಸದ್ಯದ ಬೆಲೆ ಕಾಣೆ, ಯೋಚಿಸಿ ನೋಡು. ಪಾಂಡುಕುಮಾರರ ಅಭಿಮತ ತಿಳಿಯದೆ ಪಾಂಡುಕುಮಾರರ ಅಭಿಮತ ತಿಳಿಯದೆ ದುಡುಕುವುದನ್ನು ನಿಜ ಕುರುಕುಲ ತಿಲಕ. ಸಂಧಿಯ ಬೇಡುವ ಸದಯರ ಮನದ ಸಂಧಿಯ ಬೇಡುವ ಸದಯರ ಮನದ ಶಾಂತಿಯ ನರಿಯದೆ ದೂಷಿತನ, ಶಾಂತಿಯ ನರಿಯದೆ ದೂಷಿತನ. ಪಾಂಡುಕುಮಾರರ ಅಭಿಮತ ತಿಳಿಯದೆ ದುಡುಕುವುದನ್ನು ಚಿತ್ತ ಕುರುಕುಲ ತಿಲಕ. ದುರ್ಯೋಧನ, ಪಿತಾಮಹರಾದ ಭೀಷ್ಮರು ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವುದಕ್ಕಿಂತ ಹೆಚ್ಚೇನು ನಾ ಹೇಳುವುದಿಲ್ಲ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು? ಓಹೋ, ದಾಸಿಪುತ್ರ ವಿದುರ ಮಹಾಶಯರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯರೋಧನವೇ ಸರಿ. ಚಿಕ್ಕಪ್ಪ, ನಿನ್ನಂಥವರಿಗೆ ಬುದ್ಧಿ ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಭೀಷ್ಮ, ದ್ರೋಣಾದಿ ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ನಾನು ಹೆಚ್ಚಿಗೆ ಏನನ್ನೂ ಹೇಳಲ್ಲ. ಈ ಸಾಮ್ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಆ ಪಾಂಡವರಿಗೆ ಈ ಭೂಮಿಯನ್ನು ಕೊಡು. ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿನಗಾಗಲಿ ಕ್ರಿಸ್ತನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವವು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರುಳು ಮಾತುಗಳಿಗೆ ಒಡಂಪಡುವ ಬುದ್ಧಿ ಈನನ್ನು ಮಾತ್ರ. ಈ ದುರ್ಯೋಧನನಲ್ಲ, ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಒಮ್ಮೆ ಯೋಚಿಸಿ ನೋಡು. ಸಾಕು ಮಾಡು ನಿನ್ನ ವಾಕ್ಪಟತ್ವವನ್ನು. ಕೃಷ್ಣ, ಏನಂದೆ?
ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನವೇ? ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ, ಹೇಳುವೆನು ಕೇಳು. ಭರತ ಕಂಡವ ಜಯಿಸಿ ಅರುಷದಿ ಕುರುಕುಲವ ಪಾಲಿಸುತ್ತಿರ್ಪ. ಎನಗದಾರು ಸಾಟಿ ಬಂಡ ಭೀಮನಗುಂಡಿಗೆಯ, ಬಂಡ ಭೀಮನಗುಂಡಿಗೆಯ ಸೀಳಲು ಪಂಥಗೈದ ಎನ್ನನು ಜನಿಗದಾರು ಸಾಟಿ. ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿಂಸದೆ ಪಡೆವರು ಮಕುಟವರ್ಧನರೋ. ಕೃಷ್ಣ ನನ್ನನ್ನೇ ಸದೆ ಪಡೆಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮನು? ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಾಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಮತಿಗೆಟ್ಟ ಪಾಂಡವರು? ಅದು ದುಸ್ಸವಾಸ. ನಾವೇ ಸಮರ್ಥರು, ಜಯಶೀಲರೆಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಮತಿಗೆಟ್ಟ ಪಾಂಡವರು? ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಅಣ್ಣನ ಮಾತುಗಳು ನಾನು ಒಪ್ಪಿದವು. ಈ ಕುರುಸಭೆಯಲ್ಲಿ ಪ್ರತ್ಯೇಕಿಸಿರುವ ವೇದನಾಯಕರ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನನಗೆ ಸರಿ ಸಮಾನರಾರಿಯರು, ನನಗೆ ಸರಿ ಸಮಾನರಾರಿಯರು. ಪಾಂಡವ ಸೈನ್ಯದೊಳೆ ಪರಿ ನನಗೆ ಸರಿ ಸಮಾನರಾರಿಯರು. ದೂತ ಜನರನ್ನು ಕೊಲ್ಲುತ್ತ ಬರಲಿ, ದೂತ ಜನರನ್ನು ಕೊಲ್ಲುತ್ತ ಬರಲಿ. ಸಾರ್ಥಕ ಬಡಿಸುವ ಉರ್ಗಮದಾಗಿ ಜಯವನ್ನು ಗಳಿಸಿ ಸಂತಸದಿಂದ, ಜಯವನ್ನು ಗಳಿಸಿ ಸಂತಸದಿಂದ ಆರಿಸಿ ಬರುವೆನು ವಿಜಯ ಪದಾಗಿ, ಆರಿಸಿ ಬರುವೆನು ವೀರಗಮದಾಗಿ. ನನಗೆ ಸರಿ ಸಮಾನರಾರಿಯರು, ನನಗೆ ಸರಿ ಸಮಾನರಾರಿಯರು, ನನಗೆ ಸರಿ ಸಮಾನರು. ಕೃಷ್ಣ, ಇದು ಗೋಪಿ ಕಾಂಜನವನ ನಂದನವಲ್ಲ, ಬೇಗರ ಮೃತು ಪಂಜರ. ಎಚ್ಚರ ತಪ್ಪಿದರೆ ಇನ್ನಿಲ್ಲ, ಬಂದ ದಾನಿಯನ್ನು ಹಿಡಿದೊಡಿ. ಇಲ್ಲವಾದರೆ ನಿನ್ನ ಗತಿ ಪತನವಾಯಿತು. ಎಚ್ಚರ ಕೃಷ್ಣ. ಈ ಪಾಂಡವರ ಸೈನ್ಯ ಸಮುದ್ರವನ್ನು ಕಾಳಕ್ಕೆ ಬಿಡಬಲ್ಲ ಗಂಟೆಗಳು ಇಲ್ಲಿಲ್ಲ. ಹೋಗು, ಆ ಪುಂಡನ ಭೀಮನ ರುಂಡವನ ಚಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಗೆಯ ತೀರದೆ ಹೊರತು ಈ ರಾಧೇನಿಗೆ ಮುಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ದೂತನಾದೊಡೆ ದಾತನಾರೋ ಹಿತವಾ ಮರೆತೊಡೆ ಎಣಿಕೆ ಫಲಿಸುವುದೇ. ಹಿತವಾ
ಶಾಂತಿಯನ್ನು ಅಪೇಕ್ಷಿಸುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಕ್ಷತ್ರಿಯ ಕುಲವನ್ನೇ ಬಲಿ ಕೊಡಲು ಇಚ್ಛಿಸುವೆಯ? ಇದು ನಿನ್ನ ಧರ್ಮವೇ? ಕೃಷ್ಣ, ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ಆ ನನ್ನ ಧರ್ಮವೆಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೇ ಹಂಗಾದೀಪ, ಈ ನಿನ್ನ ದರ್ಪಿತ ನುಡಿಗಳಿಂದ ಯಾದವರ ಕಂಠ ಸಿರಿಯು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಸುಯೋಧನ. ಭಾರತ ಭೂಮಿ ಭಾರತ ಭೂಮಿ ಸಮಾನ ಭಾರತ ಭೂಮಿ ಕರೆ ಸಿಗಲಿ ಅನುಜಾತರ ಕರೆ ಸಿಗಲಿ ಅನುಜಾತರ ಕರೆಯ ನಿಂತು ಖ್ಯಾತಿ ಪಡೆ ಕರೆಯ ನಿಂತು ಖ್ಯಾತಿ ಪಡೆ ವೈರವದಲ್ಲಿ ಸೈರಣಯ ತಾಳೈ ಗುರು ಹಿರಿಯರನ್ನು ಬಂಧು ಮಿತ್ರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಬಹಳ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ಶಿರವಾಗಿ ನಿನ್ನಲ್ಲಿ ಕ್ಷಮಾ ಭಿಕ್ಷೆಯನ್ನು ಬೇಡುವರು. ಆತ್ಮೀಯರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನ ದಂಡವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಲ್ಲೇ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಂಬುಗಳ ಸಲುವಾಗಿ ಮುಂದೊದಗುವ ಭೀಷಣ ರಣರಂಗದಿಂದ ಮಾನವ ಕೋಟಿಯನ್ನು ರಕ್ಷಿಸುವ ಸಲುವಾಗಿ ನಾನಿಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ?
ಪಾಂಡವರು ಜೂಜಾಡಿ ಸಕಲ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಂತೆ ಪಾಂಡವರು. ಶಾಸ್ತ್ರ ಧರ್ಮವಿಹುದೇ ಆ ಏಳಿ ಪಾಂಡವರಲ್ಲಿ ಕೃಷ್ಣ. ಶಾಸ್ತ್ರ ಧರ್ಮವಿಹುದೇ ಆ ಏಳಿ ಪಾಂಡವರಲ್ಲಿ ರೂಢಿಯೊಳಗವರನೆಂದು ಶ್ರೇಷ್ಠರೆನಿಪಾಯಿ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ. ಅರಿತು ನೀನಿದೆಲ್ಲವ ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿಬೆಯ ಮುಕುಂದ. ಭ್ರಾಂತಿ ಮೂಡಿಬೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರುಬಿದ ನೀನು ಈ ಶಕುನಿಮೆ ಅವನ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಜುತ್ತೆ ಕೆಳತಂದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ಸೆಳೆತಂದು ರಾಜಸಭೆಯಲ್ಲಿ ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಥಿತಿಯನ್ನು ಹಿಂಬಾಲಿಸುತ್ತಿರುವುದನ್ನು ನೆನಪಿನಲ್ಲಿಡು. ವಾರಣಾವತದ ಅರಿಗಿನ ಮನೆ, ಏಕಚಕ್ರ ನಗರದಲ್ಲಿ ಕುತ್ತಿಗಾದ ಭಂಗ, ವಿಷಭೋಜನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಣಿಗಟ್ಟಬೇಕೆಂದು ಒಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟವಳು ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಒಂದೇ ಪಟ್ಟನ್ನು ಕೃಷ್ಣ. ಈ ನನ್ನ ಛಲವನ್ನು ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಳಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚವಾದರೂ ಸರಿಯೇ. ಅಷ್ಟ ಐಶ್ವರ್ಯ ಸಂಪನ್ನನೆಂದೇ ಬಿರುದಾಂಕಿತನಾದ ನಾನು ಮಶಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕಲವನ್ನು ಬಿಡದಲೆ ಕೆಡುಹಲಿ ಧರ್ಮವ. ಕಲವನ್ನು ಬಿಡದಲೆ ಕೆಡುಹಲಿ ಧರ್ಮವ. ಕಲವನ್ನು ಕಣ್ಣ ಮುರಳು ಬೇರೆ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತೆಯದು ನಿರಂತರದಲ್ಲಿ ನಾವು ಕೊಡುವುದಿಲ್ಲ.
ಎನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ ರಾಜ ಧೀರಾತ್ಮದಿ ಯುದ್ಧ ಮಾಡಿ ಗೆಲ್ಲಲಿ ರಾಜ ಧೀರಾತ್ಮದಿ ಕೊಡುವುದಿಲ್ಲವೋ ರಾಜ್ಯವ ಕೊಡೆಯ ಮಾತಿದ್ದು ಧೀರಾತ್ಮದಲ್ಲಿ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೃಷ್ಣ ಪಾಂಡವರು ಬಯಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವೆ ಯುದ್ಧ ಕಡ ಕಡಿ ಸತ್ತರೆ ಸಾಹಿತ್ಯ ಬದುಕಿದರೆ ಈ ಸಾಮ್ರಾಜ್ಯ. ಹೋಗು ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಅನುಪಡಿಸುವಂತೆ. ಕತಿ ಬೇಡೈಸು ಯೋಧನನೆ ತೋರಿ ಗಂಟಾತ್ಮದೊಂದು ಕತಿ ಬೇಡೈಸು ಯೋಧನನೆ ತೋರಿ ಗಂಟಾತ್ಮದೊಂದು ಅದೇ ಕೆಲಸ ಒದರುವೆ ಅದೇ ಮಾತ ಮಗಳುವೆ ಅದೇ ಕೆಲಸ ಒದರುವೆ ಅದೇ ಮಾತ ಮಗಳುವೆ ಕುಲಹೀನ ಕುಲವ ಮರದಯ್ಯ ಕುಲದೊಳು ಹೊಡಿಯದೆ ಬಿಡುವೆ ಕುಲಹೀನ ಕುಲವ ಮರದಯ್ಯ ಕುಲದೊಳು ಹೊಡಿಯದೆ ಬಿಡುವೆ. ಕತಿ ಬೇಡೈಸು ಯೋಧನನೆ ತೋರಿ ಗಂಟಾತ್ಮದೊಂದು ಕದನದೊಳು ನಿನ್ನ ಪದವ ನಡಗಿ ಪಾ ಕದನದೊಳು ನಿನ್ನ ಪದವ ನಡಗಿ ಪಾ ಹರ್ಮರುವೆ ಮಂದಮತಿಯಂತೆ ಮುಂದರಿಯದೆ ಮಂದಮತಿಯಂತೆ ಮುಂದರಿಯದೆ ಸುಯೋಗದ ತತ್ವವ ಪಡೆದೆ. ಸೈರಿಸ ಬಲ್ಲವರ ಸುಯೋಧನ ಸೈರಿಸ ಬಲ್ಲವರ ಕತಿ ಬೇಡೈಸು ಯೋಧನನೆ ತೋರಿ ಗಂಟಾತ್ಮದೊಂದು ಕತಿ ಬೇಡೈಸು ಯೋಧನನೆ ತೋರಿ ಗಂಟಾತ್ಮದೊಂದು ಸೈರಣೆ ಭಾವ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವೇ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಉತ್ತಮ ಸಲಹೆಯನ್ನೇ ಇಟ್ಟಿರುವೆನು. ಯಾರಿಗೋ? ಮತ್ತೆನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದೋ? ಅದನ್ನು ನನ್ನ ಬಾಯಿಂದ ಹೇಳಬೇಕೆ ಕೌರವೇಶ್ವರ? ನಮ್ಮ ಶಕುನಿ ಮಾವನವರು ಆಗಲೇ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡುವಂತೆ ಮುಖ್ಯ ಸಲಹೆಯನ್ನಿಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಹೌದೌದು, ಈ ನಿನ್ನ ಅದ್ಭುತ ರಾಯಭಾರಕ್ಕೆ ಅದ್ಭುತವೇ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಈ ಕೃಷ್ಣನನ್ನು ಬಂಧಿಸು. ಕೆಲವೋ ಕೃಷ್ಣ, ಹಿಂದೆ ಗೋಗುಳ ಹಗ್ಗ ಹಾಕಿ ಶರದಂತೆ ನಿನ್ನ ಸೆಳೆಯುವೆ. ಅಯ್ಯೋ ಮಂದಮತಿಗಳಿರ, ಯಾರನ್ನು ಬಂಧಿಸುವಿರಿ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು, ಈ ಪಾಶದಿಂದ ಪಾಲಾಕ್ಷನನ್ನು ಬಂಧಿಸುವಿರಾ? ಈಗ ಬಂಧಿಸಿ ನನ್ನನ್ನು.
ಅಲೋ ಕೃಷ್ಣ, ಇಲ್ಲ ಕೃಷ್ಣ. ಓ ಕರ್ಣ, ಭಾವ ಕೌಂಥೇಯ, ಪ್ರಥಮ ಪಾಂಡವ, ನಿಲ್ಲಯ್ಯ. ಯಾರು? ಓ, ಶ್ರೀಕೃಷ್ಣ ಪರಮಾತ್ಮನು. ಶ್ರೀಹರಿಯು ನನ್ನನ್ನು ಭಾವ ಕೌಂತೇಯ, ಪ್ರಥಮ ಪಾಂಡವ ಎಂದು ಸಂಬೋಧಿಸುತ್ತಿರುವರಲ್ಲ. ಇದರ ಅಂತರಾಳದ ರಹಸ್ಯವೇನಿರಬಹುದು ಪರಮಾತ್ಮ? ಕರ್ಣ, ನಿನ್ನಲ್ಲಿ ಕೆಲವು ವಿಚಾರಗಳನ್ನು ಮಾತನಾಡಬೇಕಿದೆ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನೊಡನೆ ತಿಳಿಸಬಹುದಾದ ಅಂತಹ ರಹಸ್ಯವೇನಿರುವುದು ದೇವ? ಕರ್ಣ, ಪರಮಾತ್ಮ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುತ್ತಿವೆಯೇ? ಯೋಚಿಸಿ ನೋಡು. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ಮಾಧವ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳನ್ನ ಮಾತ. ಕರ್ಣ, ಕುಲಹೀನನಲ್ಲ ಕೇಳನ್ನ ಮಾತ. ಕವಿ ಅಂಶದಲವರಿಸಿದ ಕುಮಾರಪ್ಪ, ದುರಧೀರ ಕುಮಾರಪ್ಪ. ದೇವ, ಅಮಿತ ಭುವನದೋ ಕೀರ್ತಿಯ ಪಡೆವೆ. ಹೌದು ಕಣ್ಣ, ಅಮಿತ ಭುವನದೋ ಕೀರ್ತಿಯ ಪಡೆವೆ. ಜನತನವೆನಿಸಿದ ಮೇದಿನಿಯೊಳು ನೀ, ಜನತನವೆನಿಸಿದ ಮೇದಿನಿಯೊಳು ನೀ. ಮಹಾ ಮಹಿಮನೆಂದೆನಿಸಿದರೆ ಮನವಿದೆ. ಪರಮಾತ್ಮ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ. ಜಗತ್ತಿಗೆ ಬೆಳಕನ್ನು ನೀಡುವ ಆ ಸೂರ್ಯ ದೇವನೇ ನಿನ್ನ ತಂದೆ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರಯ್ಯ. ಏನು ಹೇಳಿದೆ ದೇವ? ನಾನು ಸೂತನಲ್ಲವೇ? ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ. ಪಾಂಡವರ ಮಾತೆ ಕುಂತಿ ದೇವಿ ನನ್ನ ಹಡೆದ ಮಾತೆಯೇ. ಜಗತ್ತಿಗೆ ಬೆಳಕನ್ನು ನೀಡುತ್ತಿರುವ ನನ್ನ ಆರಾಧ್ಯ ದೈವವಾದ ಸೂರ್ಯ ದೇವನು ನನ್ನ ಜನಕನೇ. ಲೋಕೈಕ ವೀರರಾದ ಪರಮಾತ್ಮ, ಪರಮಾತ್ಮ, ನೀನು ನನ್ನನ್ನು ಸಂದೇಶ. ಪಾಂಡವರು, ಇದು ಯುದ್ಧದ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ
ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ಹಸ್ತಿನಾವತಿಯ ದಿವ್ಯ ಸಿಂಹಾಸನವನ್ನೇರಿ ಇಲ್ಲ ದೇವ. ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಓ ಓ ನನ್ನ ಭಾಗದ ದುರ್ದೈವವೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ. ಮಾಧವ ದೇವ ಎನಿತೋ ದಯಹೀನ ವಿಧಿಯ ಸ್ವಭಾವ, ವಿಧಿಯ ಮಾಧವ 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 ಅವಧಿ ಬೇಡವೈ ಕಂಗೆಟ್ಟ ನಂದಿ ಬಂಗರು ಅವಧಿ ಬೇಡವೈ ಕಂಗೆಟ್ಟ ನಂದಿ ಬಂಗರು ಎನಿತೋ ನನ್ನ ಲಲಾಟಲಿ ವಿಧಾತನಿಂದ ನಿರ್ದಯನೇ. ಪರಮಾತ್ಮ ದೇವ, ಎನಿತೋ ನನ್ನ ಲಲಾಟಲಿ ವಿಧಾತನಿಂದ ನಿರ್ದಯನೇ. ಆವಿಧಿ ಕುಂಜದ ವಂದನೆ, ಇದು ಆವಿಧಿ ವಂದನೆ. ಜಲದು ಹೊರೆದ ಕುಲಹೀನನು ಕ್ಷತ್ರಿಯ ಸಂಜಾತನೇ, ಕ್ಷತ್ರಿಯ ಸಂಜಾತನೇ ನಾನು. ಪರಮಾತ್ಮ ಜನನದಿಂದ ಈನ ಜತಿಯನೆಂದು ಈ ಜನರಿಂದ ನಾ ಹೊಂದಿದ ದೇವ. ಜನನದಿಂದ ಈನ ಜತಿಯನೆಂದು ಈ ಜನರಿಂದ ನಾ ಹೊಂದಿದ ಮಾನವ ಮಾನವ ನೀ ಕಾಣೆಯ. ಮಾನವ ಮಾನವನೀ ಕಾಣೆಯ, ಮೂಕ ಪ್ರಾಣಿಯಲ್ಲ ನಾನು ಮಾನವನೇ. ಜಗದ ಜನರ ನಿಂದೆ ಸಹಿಸಲು ಮೂಕ ಪ್ರಾಣಿಯಲ್ಲ. ನಾನು ಮಾನವನೇ, ಮಾತೆಯುಗೈದ ಸೇನಪರಾಗಲು ಸ್ಥಿತಿಯೊಡನಗಿ ಸ್ಥಿತಿಯುಂಟಾಯ್ತೆ. ಕೃಷ್ಣ ಕೃಷ್ಣ ದೇವ ಕೃಷ್ಣ
ಎನ್ನುತ್ತಲೇಹರೋ ಮನುಜ ಕುಲದೊಡೆಂತಹ ನಿನ್ನ ಭೇದವಿರಲು ಇನ್ನಾವ ಸಾಧನೆಗೋ ನನ್ನೀ ಜೀವನ ಮನುಜ ಕುಲದೊಡೆಂತಹ ನಿನ್ನ ಭೇದವಿರಲು ಇನ್ನಾವ ಸಾಧನೆಗೋ ನನ್ನೀ ಜೀವನ ಇನ್ನಾವ ಸಾಧನೆಗೋ ನನ್ನೀ ಜೀವನ. ಒಂದು ಕಡೆ ಆಶ್ರಯ ನೀಡಿ ಆದರಿಸಿದ ನನ್ನ ಪ್ರಭು ಗೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು. ನೀನೇ ಹೇಳು ದೇವ, ನೀನೇ ಹೇಳು, ಇವರೀರ್ವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ? ಒಂದು ವೇಳೆ ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂದು ದೇವ? ಇಲ್ಲ ಇಲ್ಲ, ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ದಯಮಾಡಿ 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 ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲಿ? ಸತ್ಯವೆಂದು ನಂಬಲು ನಿನ್ನಲ್ಲಿ ಅಂತಹ ಸಹಜವಾದ ಆಧಾರಗಳೇನಿವೆ ದೇವ? ಆಧಾರ ಏಕಿಲ್ಲವಯ್ಯ ಆಧಾರ? ನಿನ್ನ ತಾಯಿಯಾದ ಕುಂತಿಯು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮಹರ್ಷಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದಿದ್ದರು. ಅವುಗಳಲ್ಲಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಮೊದಲನೆಯದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಇನ್ನು ಕನ್ಯೆಯಾದ ನಿನ್ನ ತಾಯಿ ಈ ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಅವರು ಬಲಿ ಪ್ರೀತಿ ಮಮತೆಯಿಂದ ನಿನ್ನನ್ನು ಸಾಕಿಸಲು ಇದ್ದರು. ಕರ್ಣ ದೇವ, ಈಗ ನೀನು ಅಂಗರಾಜ್ಯದ ಅರಸ. ಇಲ್ಲ ಪರಮಾತ್ಮ. ಕುರು ಸಾಮ್ರಾಜ್ಯದ ಮಾಂಡಲಿಕ. ಇಲ್ಲ ದೇವ. ದುರ್ಯೋಧನನ ಪರಮ ಆಪ್ತ. ಈಗಲೂ ನೀನು ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪದದಡೆಯಲ್ಲಿ ಕೆಡಹುವೆನು. ಅವರಿಂದಲೂ ಸಾಮಂತರಿಂದಲೂ ಓಲೈಸಿಕೊಳ್ಳುತ್ತಾ ಹಸ್ತಿನಾವತಿಯ ರತ್ನ ಖಚಿತವಾದ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಆ ಭೀಮಾರ್ಜುನರು ಈಗಲೂ ನನ್ನನ್ನು ನೋಡಿದಾಗಲೆಲ್ಲ ಏ ಸೂತ, ನೀಚ, ಹೀನ ಕುಲದವನೇ ಎಂದು ಈ ಆಳುಸುತ್ತಲೇ ಇರುವರು. ನಾನಿಂತಹನೆಂಬ ವಿಚಾರವು ಅವರಿಗೆ ತಿಳಿಯದೆ ದೇವ. ಕರ್ಣ, ತಿಳಿಯದು. ನಿನ್ನ ತಾಯಿಗಾದ ಕುತ್ತಿಗಾಗಲಿ ನಿನ್ನ ಸಹೋದರರಿಗಾಗಲಿ ನೀನಿಂತಹವನೆಂಬ ವಿಚಾರ ತಿಳಿಯದು. ನಿನ್ನ ತಾಯಿಯಾದ ಕುತ್ತಿಯು ನನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನರು ಆತನನ್ನು ಕಂಡರೆ ನನಗೊಂದು ರೀತಿಯ ಮರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿ ದೇವಿಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಮೊದಲೇ ನೊಂದಿರುವ ನಿನ್ನ ತಾಯಿಯ ಮನಸ್ಸನ್ನು ಮತ್ತೆ ನೋಯಿಸಬೇಡ. ಆಕೆಯನ್ನು ಸಮಾಧಾನ ಪಡಿಸಿ ಸಂತೋಷದಿಂದ ಕಳುಹಿಸುವುದು. ನಾನು ಬಂದ ವೇಳೆಯಾಯಿತು. ನಾನಿನ್ನು ತಮ್ಮ ಚಿತ್ತ. ಕರ್ಣ, ಕರ್ಣ, ಪರಮಾತ್ಮ, ನಿನ್ನೀ ಜನ್ಮ ವೃತ್ತಾಂತವನ್ನು ನಿನಗೆ ತಿಳಿಸಿ ನಿನ್ನನ್ನು ದುಷ್ಕೀರ್ತಿಯ ಕಳಂಕದಿಂದ ಉದ್ಧಾರ ಮಾಡಿದೆ.
ಇನ್ನು ಮುಂದೆ ಯಾರನ್ನು ಆಶ್ರಯಿಸುವೆಯೋ, ಯಾರನ್ನು ತ್ಯಜಿಸುವೆಯೋ ನೀನೇ ನಿರ್ಧರಿಸಿಕೊ. ಪರಮಾತ್ಮನೆಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಪ್ರಾಣವೆಂದು ನಂಬಿರುವ ಧರ್ಮರಾಯನು ಅವನು ನನ್ನ ಸಹೋದರನೇ. ರುದ್ರಾಂಶ ಸಂಭೂತ ಪ್ರಳಯ ಭಯಂಕರನಾದ ಭೀಮಸೇನನು ಅವನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವಾದಿಗಳು ಅವರು ನನ್ನ ಚಿಕ್ಕ ಅನುಜರೇ. ನಕುಲ ಸಹದೇವಾದಿಗಳೇ, ನಿಮ್ಮನ್ನು ತಪ್ಪಿ ಮುತ್ತಾಡಬೇಕೆಂಬ ಆಸೆಯಾಗುತ್ತಿದೆಯಲ್ಲೋ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನನೀ ಜನಕರೇ. ಇನ್ನು ಪರಶಿವನ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ಕೀರ್ತಿ ದಿಗಂತ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಕಾಣದ ಆ ನನ್ನ ಪರಮವೈರಿ ಪಾರ್ಥ ಅವನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ. ನಿನ್ನ ರುಂಡವು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋಗುವುದನ್ನ ಅಯ್ಯೋ ಈ ಪಾಪಿ ಕಣ್ಗಳಿಂದ ನಾನು ಹೇಗೆ ನೋಡಲಿ? ಈ ಪಾಪಿ ಕಣ್ಗಳಿಂದ ನಾನು ಹೇಗೆ ನೋಡಲಿ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ಬಾಂಧವರು ಇವರೇ ಇಂತಹವರೇ ಎಂದು ತಿಳಿದ ಬಳಿಕ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿಕರ್ಣ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡು ಕುಮಾರರ ಶಿರಗಳನ್ನೇ ಛೇದಿಸಬಿಡುತ್ತಿರುವೆಯಲ್ಲೋ. ಹೇಗೆ ಛೇದಿಪುದು ಈ ಕರಗಳು ಓದೌತ ಸಹೋದರರ ಶಿರಗಳ? ಹೇಗೆ ಛೇದಿಪುದು ಈ ಕರಗಳು ಓದೌತ ಸಹೋದರರ ಶಿರಗಳ? ಪುರುಷೋತ್ತಮನೆನ್ನ ಪೂರ್ಣ ವಿಚಾರವನರುಗಿ ಅನುಜರೋ ಕರುಣೆ ಮೂಡಿಸಿ ಹೃದಯವನ್ನು ಹದಗೆಡಿಸಿ ಚಿತ್ತವನ್ನು ಛಿದ್ರಗೊಳಿಸಿ ಕೊಂದಿಸಿದೆನ್ನ ಸಮರೋತ್ಸಾಹದ ಧೈರ್ಯವಾ ಉಗಮದಿಂದಲೂ ಈ ಕರ್ಣಾರ್ಜುನರೋ ಗಿಡುಗ ಸರ್ಪಗಳ ಪರಿವೇಶ ಒಗೆಯಾಡುತ್ತಿರಲು. ಉಗಮದಿಂದಲೂ ಈ ಕರ್ಣಾರ್ಜುನರೋ ಗಿಡುಗ ಸರ್ಪಗಳ ಪರಿದ್ವೇಷ ಒಗೆಯಾಡುತ್ತಿರಲು. ಸಮರದೋಳಾನ್ ಸ್ವಾತತ್ವವನ್ನು ತೊರೆದು ಆ ಪಾಂಡವರಂ ಉಳಿಸಲಿಚ್ಛಿಸುವೆನಾದರೂ ಸಮರದೋಳಾನ್ ಸ್ವಾತತ್ವವನ್ನು ತೊರೆದು ಆ ಪಾಂಡವರಂ ಉಳಿಸಲಿಚ್ಛಿಸುವೆನಾದರೂ ಆ ಮಧ್ಯಮ ಪಾಂಡವ ಪಾರ್ಥನೆನ್ನೋಳ್, ಆ ಮಧ್ಯಮ ಪಾಂಡವ ಪಾರ್ಥನೆನ್ನೋಳ್ ದಯವ ತೋರಲು ಇಚ್ಛಿಸುವನೇ. ಸೂತನಾದೆನ್ನಂ ಸಲುಹಿ ಬಹು ಪ್ರೀತಿಯಿಂದ
ಮಹತೋನ್ನತ ಪದವಿಯನ್ನು ಕರುಣಿಸಿಹ ನನ್ನ ಸ್ವಾಮಿ ಅನ್ನದಾತ ಗೌರವೇಶ್ವರನನ್ನು ತೊರೆಯುವುದೋ ಆ ನನ್ನ ಸ್ವಾಮಿ ಅನ್ನದಾತ ಗೌರವೇಶ್ವರನನ್ನು ತೊರೆಯುವುದೋ ಬೆನ್ನೋಳ್ ಬಿದ್ದ ಅನ್ನದ ಮಂದಿರ